ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿಯಾಗುತ್ತೆ, ಅಧಿಕಾರ ಹಂಚಿಕೆಯಾಗುತ್ತೆಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನವೆಂಬರ್ನಲ್ಲಿ ಕ್ರಾಂತಿಯೂ ಇಲ್ಲ, ಭ್ರಾಂತಿಯೂ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕ್ರಾಂತಿ ಅಂತ ಹೇಳೋರಿಗೆ ಬೇರೆ ಕೆಲಸ ಇಲ್ಲ, ಸುಮ್ಮನೆ ಏನೇನೋ ಹೇಳ್ತಾರೆ, ಪ್ರಚಾರ ಕೊಡೋದು ನಿಲ್ಲಿಸಿ, ಆಗ ಅವರೇ ಸುಮ್ಮನಾಗ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇಲ್ಲಿ ಕ್ರಾಂತಿ ಇಲ್ರಿ. ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕ್ರಾಂತಿ? ಅವರ ಪ್ರಕಾರವಾಗಿ ರೆವಲ್ಯೂಷನ್ ಅಲ್ವಾ? ರೆವಲ್ಯೂಷನ್ ಆಗುತ್ತಾ? ಕ್ರಾಂತಿ ಆಗುತ್ತೆ. ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಕ್ರಾಂತಿ ಅಂದ್ರೆ ಏನಪ್ಪ? ಬದಲಾವಣೆ ಕ್ರಾಂತಿ ಅಲ್ಲ. ಕ್ರಾಂತಿ ಆಗುತ್ತೆ. ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಪ್ರತಿ ಬಾರಿಯೂ ಸಾರ್ವಜನಿಕರಿಗೆ ರಾಜರಾಜೇಶ್ವರಿ ನಗರದಲ್ಲಿ ಶಾಸಕ ಮುನಿರತ್ನ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹಂಚುತ್ತಿದ್ರು. ಆದರೆ ಈ ಬಾರಿ ಪಟಾಕಿ ಹಂಚುವ ಮೊದಲೇ ಪೊಲೀಸರು ಮುನಿರತ್ನ ಕಚೇರಿಯ ಮೇಲೆ ದಾಳಿ ನಡೆಸಿದ್ರು. ಕ್ಷೇತ್ರದ ಜನರಿಗೆ ಪಟಾಕಿ ಹಂಚದಂತೆ ಮುನಿರತ್ನಗೆ ಪೊಲೀಸರು ನಿರ್ಬಂಧ ಹೇರಿದ್ರು. ಸಾರ್ವಜನಿಕರಿಗೆ ಈಗಾಗಲೇ ಶಾಸಕ ಮುನಿರತ್ನ ಪಟಾಕಿ ಕೂಪನ್ ನೀಡಿ ಲಗ್ಗೆರೆಯಲ್ಲಿ ಪಟಾಕಿ ಹಂಚಲು ವೇದಿಕೆ ಸಿದ್ಧಪಡಿಸಿಕೊಂಡಿದ್ರು. ಪೊಲೀಸರ ನಡೆಗೆ ಶಾಸಕ ಮುನಿರತ್ನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪಟಾಕಿ ಕೊಡೋದು ತಪ್ಪು ಅಂತ ಹೇಳ್ತಿದ್ದಾರೆ. ಇದು ಹೊಸ ನಿಯಮವಂತೆ, ಊರ ಹಬ್ಬ ಮಾಡೋಕ್ಕೂ ಬಿಡಲ್ಲ, ಕೋರ್ಟ್ ಪರ್ಮಿಷನ್ ತರಬೇಕು ಅಂತಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಊರ ಹಬ್ಬ ಮಾಡಕ್ಕೂ ಬಿಡಲ್ಲ, ಕೋರ್ಟ್ ಇಂದ ಆರ್ಡರ್ ತಂದು ನಾವು ಊರ ಹಬ್ಬ ಮಾಡಬೇಕು. ಗಣೇಶನ ಹಬ್ಬ ಮಾಡೋದಕ್ಕೆ ಕೋರ್ಟ್ ಇಂದ ಪರ್ಮಿಷನ್ ತಂದು ಮಾಡಬೇಕು. ಇಲ್ಲಿ ನಡೀತಾ ಇರೋಂಥದ್ದು ಇಡೀ ಕ್ಷೇತ್ರದಲ್ಲಿ ಎಲ್ಲೂ ಇಲ್ಲ. ಅಂಗಡಿಯಿಂದ ತಂದು ಮನೆಗೂ ಕೊಡಬೇಡ ಅಂತ ಇದ್ದಾರಲ್ಲ. ಆಯಿತು, ಒಂದು ವ್ಯಕ್ತಿ 1-2 ಮನೆ ಕೊಡ್ತಾನೆ, ಸಹಾಯ ಮಾಡೋಣ, ಕಾರ್ಯಕರ್ತ ಮಾಡ್ತಾನೆ. ನಮ್ಮಲ್ಲಿ ಕಾರ್ಯಕರ್ತ ಮನೆಗಳು ತೊಗೊಂಡೋಗೋಕ್ಕೂ ನೀವು ತೊಗೊಂಡೋಗಿ ಕೊಡಬಾರ್ದು ಅಂದರೆ ಎಂಥ ದುರಂತ ಇದು. ಜಾತಿ ಗಣತಿಯಿಂದ ಹಿಂದೆ ಸರಿದ ಸುಧಾಮೂರ್ತಿ ದಂಪತಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಇದು ಎಲ್ಲ ಜಾತಿಗಳಿಗೆ ಮಾಡ್ತಿರುವ ಸಮೀಕ್ಷೆ. ಇನ್ಫೋಸಿಸ್ನವರು ಏನು ಬಹಳ ಬೃಹಸ್ಪತಿಗಳ ಅಂತ ವಾಗ್ದಾಳಿ ನಡೆಸಿದ್ರು. ಸರ್ಕಾರ ನಡೆಸ್ತಿರೋದು ಹಿಂದುಳಿದ ವರ್ಗದ ಸಮೀಕ್ಷೆ ಅಲ್ಲ, ಎಲ್ಲ ಜಾತಿಗಳ ಸಮೀಕ್ಷೆ. ಇದನ್ನ ಅರ್ಥ ಮಾಡಿಕೊಳ್ಳದಿದ್ರೆ ನಾವು ಏನ್ ಮಾಡೋದು? ಇದು ಅಜ್ಞಾನವೋ ಉದ್ದೇಶಪೂರ್ವಕವೋ ಅವರಿಗೆ ಗೊತ್ತು. ಮೇಲ್ಜಾತಿಯವರು ಗೃಹ ಜ್ಯೋತಿ ಯೋಜನೆ ಪಡಿತಿಲ್ವಾ ಅಂತ ಕೌಂಟರ್ ಕೊಟ್ರು. ಹಿಂದುಳಿದವ್ರ ಸಮೀಕ್ಷೆ ಅಲ್ರಿ, ಅವ್ರು ಏನಾರ ಬರಿಲ್ಲಪ್ಪ, ನಿನಗೆ ಅರ್ಥ ಆಗ್ಬೇಕಲ್ಲ. ಏನಂತ ಅರ್ಥ ಆಗಿದೆ? ಅವ್ರಿಗೆ ಅರ್ಥ ಆಗದೆ ನಾವೇನ್ ಮಾಡಕ್ಕೆ? ಇನ್ಫೋಸಿಸ್ ಅಂತಂದ್ರೆ ಅವ್ರು ಬೃಹಸ್ಪತಿನ? ನಾವು 20 ಸಾರಿ ಹೇಳಿದೀವಿ, ಇದು ಹಿಂದುಳಿದವರ ಸಮೀಕ್ಷೆ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.